ಗಡಿ ಜಿಲ್ಲೆ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಒಂದು ಕಡೆ ರಾಜಕೀಯ ಜಟಾಪಟಿ ಆಗ್ತಾ ಇದೆ, ಮತ್ತೊಂದು ಕಡೆ ಇದಕ್ಕೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿರುವಂಥದ್ದು. ಎಸ್ಪಿ ಪ್ರದೀಪ್ ಕುಂಟಿ ಭೇಟಿಯಾಗಿ ಮಾಹಿತಿಯನ್ನು ಪಡೆದಿದ್ದಾರೆ ಸಿಐಡಿ ಟೀಮ್. ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಸಿಐಡಿ ಟೀಮ್ ಪಡೆದುಕೊಂಡಿದೆ. ಸಚಿನ್ ಸೂಸೈಡ್ ಮಾಡಿಕೊಂಡಿದ್ದಂತಹ ಸ್ಥಳದಲ್ಲಿ ಸಿಐಡಿ ಸ್ಥಳ ಮಹಜರು. ಸಚಿನ್ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿಯನ್ನು ಪಡೆಯಲಿದ್ದಾರಂತೆ ಅಧಿಕಾರಿಗಳು. ಈ ಮೂಲಕ ತನಿಖೆಯ ಆಳಕ್ಕೆ ಇಳಿದಿರುವಂತಹದ್ದು ಸಿಐಡಿ ಟೀಮ್. ಈಗಾಗಲೇ ಸಚಿನ್ ಆತ್ಮಹತ್ಯೆಯ ವಿಚಾರ ರಾಜಕೀಯ ಜಟಾಪಟಿಗೆ ವೇದಿಕೆಯಾಗಿದೆ. ಇದರ ನಡುವೆ ಸಿಐಡಿ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಸಚಿನ್ ಏನು ಸೂಸೈಡ್ ಪ್ರಕರಣ ಭಾರಿ ಸಂಚಲನ ಮೂಡಿಸುವಂಥದ್ದು. ಹೀಗಾಗಿ ಒಂದಿತ್ತ ರೈಲ್ವೆ ಪೊಲೀಸರು ಈಗ ಏನು ಸಿಐಡಿಗೆ ಎಲ್ಲ ಸಾಕ್ಷಿಗಳನ್ನು ಹಸ್ತಾಂತರ ಮಾಡಿರುವಂಥದ್ದು. ಹೀಗಾಗಿ ನೋಡ್ಬೋದು ಸಿಐಡಿ ಪೊಲೀಸ್ ಈಗ ಬಂದಿರುವಂಥದ್ದು, ಅಂದರೆ ರೈಲ್ವೆ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಏನು ಒಂದಿತ್ತ ಸಿಐಡಿ ಏನು ತನಿಖೆಗೆ ಈಗಾಗಲೇ ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತು ಬೀದರ್ಗೆ ಬಂದಂಥ ಸಿಐಡಿ ತಂಡ ಈಗಾಗಲೇ ಎಲ್ಲ ಕಡೆ ಪರಿಶೀಲನೆ ಮತ್ತು ಮಾಜರು ಮಾಡ್ತಿರುವಂಥದ್ದು. ಈಗಾಗಲೇ ಸುದೀರ್ಘವಾಗಿ ಎಸ್ಪಿ ಅವ್ರ ಜೊತೆ, ಅಂದರೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಅವ್ರ ಜೊತೆ ಸತತ 3 ಗಂಟೆಗಳ ಕಾಲ ಒಂದು ಸುದೀರ್ಘ ಚರ್ಚೆನ ಮಾಡಿರುವಂಥದ್ದು, ಅಂದರೆ ಪ್ರಮುಖವಾಗಿ ಈ ಪ್ರಕರಣದ ಬಗ್ಗೆ. ಈಗ ಏನು ರೈಲ್ವೆ ಪೊಲೀಸ್ ಠಾಣೆಗೆ ಬಂದಿರುವಂಥ ದೃಶ್ಯ ನೋಡ್ತಾ ಇರ್ಬೋದು. ಒಳಗಡೆ ನಿಂತಿರುವಂಥ ದೃಶ್ಯಗಳು ನೀವು ಕೂಡ ಅಲ್ಲಿ ಕಾಣ್ತಾ ಇರುವಂಥದ್ದು. ಒಳಗಡೆ ನೀವು ನೋಡ್ಬೋದು. ಸಂಪೂರ್ಣವಾಗಿ ಏನು ರೈಲ್ವೆ ಪೊಲೀಸಿಂದ ಮಾಹಿತಿನೂ ಕೂಡ ಕಲಿಯೋಕ್ಕೆ ಈಗ ಸಿಐಡಿ ತಂಡ ಈಗ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂಥ ದೃಶ್ಯಗಳು. ಯಾಕಂದರೆ ಪ್ರಮುಖವಾಗಿ ಸಚಿನ್ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ರೈಲಿಗೆ ಏನೋ ಒಂದು ತಲೆ ಕೊಟ್ಟು ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಏನೋ ಒಂದು ಎಸ್ ಪಿ ಕೂಡ ಬಂದು ಒಂದು ರೀತಿಯ ಪ್ರಕರಣದ ಸಾಕ್ಷಿಯಾಗಿರ್ಬೋದು ಮತ್ತು ಇನ್ನಿತರ ಮಾಹಿತಿಗಳು ಸಂಗ್ರಹ ಮಾಡಿದರು. ಆ ಮಾಹಿತಿಯೆಲ್ಲ ಈಗ ಸಿಐಡಿಗೆ ಏನೋ ಒಂದು ಹಸ್ತಾಂತರ ಆಗಿರುವಂಥದ್ದು, ಆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತು ಬೀದರ್ಗೆ ಬಂದಂಥ ಸಿಐಡಿ ತಂಡ, ಅಂದರೆ DSP ಸುಲೇಮಾನ್ ಅವರು ಮತ್ತು ತಂಡ ಬಂದು ಒಂದು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡೋದು ನೋಡ್ಬೋದು. ಈಗ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲೂ. ಈಗ ಸಿಐಡಿ ತಂಡ ರೈಲ್ವೆ ಠಾಣೆಗೆ ಭೇಟಿ ಕೊಟ್ಟು ಈಗ ಎಲ್ಲ ಮಾಹಿತಿನ ಸಂಗ್ರಹ ಮಾಡ್ತಿರುವಂಥದ್ದು. ಈಗ ಅವರೇ ಇದ್ದಾರೆ. ಪ್ರಮುಖವಾಗಿ ಏನೋ ಒಂದು ಸಿಐಡಿ ತಂಡದ ಪ್ರಮುಖರಾದಂಥ, ಅಂದರೆ DSP ಆದಂಥ ಸುಲೇಮಾನ್ ತಹಶೀಲ್ದಾರ್ ಅವರ ಮಾತನಾಡಿರೋದು. ಆದರೆ ಪ್ರಮುಖವಾಗಿ ಅವರು ಮೇಲಧಿಕಾರಿಗಳಿಗೆ ಮಾಹಿತಿ ಕೊಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಆದರೆ ಸ್ವತಃ ಈಗ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿ ಸಂಗ್ರಹ ಮಾಡಿ ಮತ್ತೆ ವಾಪಸ್ಸು ಬೇರೆ ಕಡೆ ಹೋಗ್ತಿರುವಂಥ ದೃಶ್ಯಗಳು. ಕ್ಯಾಮರಾಮನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಗುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.